ನಾವೆಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಸೇರಿದ್ದೀವಿ. ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ, ಅಂಬೇಡ್ಕರ್ ಅವರ ಸಮ ಸಮಾಜ ಇರ್ಬೋದು, ಅಬ್ದುಲ್ ಲತೀಫ್ ಸಾಹೇಬ್ರ ಜನರ ಕೈಗೆ ಅಧಿಕಾರ ಇರ್ಬೋದು, ಈ ತತ್ವಗಳ ಅಡಿ ಒಳಗಡೆ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ನಡೆದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ 6 ವರ್ಷ ಆಗ್ತಾ ಬಂತು, ಕಾರ್ಪೊರೇಷನ್ಗಳಿಗೆ 5 ವರ್ಷ ಆಗಿಲ್ಲ, GBA ಚುನಾವಣೆ ಆಗಿಲ್ಲ, ಪಟ್ಟಣ ಪಂಚಾಯತ್ಗಳ ಚುನಾವಣೆ ಆಗಿಲ್ಲ. ಒಟ್ಟಾರೆ ಇಡೀ ಸ್ಥಳೀಯ ಸರ್ಕಾರಗಳು ನಿಷ್ಕ್ರಿಯ ಆಗಿರೋ ಸಂದರ್ಭದೊಳಗಡೆ ಮುಂದೆ ಏನು ಆಗಬೇಕು, ಚುನಾವಣೆ ತುರ್ತಾಗಿ ಆಗಬೇಕು, ಅದಕ್ಕೆ ನಾವು ಹೇಗೆ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು, ಜನಾಭಿಪ್ರಾಯ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಒಂದು ಚರ್ಚೆ ಮಾಡೋಕೆ ಹೇಳಿದ್ದೀವಿ. ನಮ್ಮ ಲಕ್ಷ್ಮಣರಾವ್ ಅವರು ಸುಮಾರು ಅವರು ಮಂಡಲ್ ಪಂಚಾಯಿತಿ ಇದ್ದಂಥ ಅಬ್ದುಲ್ ನಜೀರ್ ಸಾಬ್ ರಾಮಕೃಷ್ಣ ಹೆಗಡೆ ಅವರ ಏನು ಪ್ರಯೋಗ ಇತ್ತು ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಂದಾನೇ ನಾವೊಂದು ಚರ್ಚೆನ ಪ್ರಾರಂಭ ಮಾಡೋದು ಸರಿ ಅಂತ ಅನ್ಸುತ್ತೆ. ನಾನು ಲಕ್ಷ್ಮಣರಾವ್ ಅವ್ರಿಗೂ ಒಂದು ಪ್ರಶ್ನೆ ಕೇಳಿದ್ ಬರ್ತೀನಿ. ನೀವು ಅವತ್ತು ಸುದೀರ್ಘವಾಗಿ ಹತ್ತತ್ರ ಒಂದು ನೀವು 30-40 ವರ್ಷದಿಂದ ನೀವು 30 ವರ್ಷದಿಂದ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರದ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀರಿ. ಇವತ್ತು ಇಡೀ ಜನಪ್ರತಿನಿಧಿಗಳೇ ಪಂಚಾಯತಿಲಿ ಇಲ್ಲ, ಬರೀ ಅಧಿಕಾರಿಗಳ ಆಡಳಿತ ನಡೀತಿದೆ. ನಿಮ್ಗೆ ಏನ್ ಅನ್ಸುತ್ತೆ, ನಿಜವಾಗ್ಲೂ ಜನಪ್ರತಿನಿಧಿ ಇದ್ದಾಗ ಆಡಳಿತ ಇತ್ತ, ಜನರ ಸಮಸ್ಯೆಗಳು ಪರಿಹಾರ ಆಗ್ತಿತ್ತ ತಕ್ಷಣ ಈಗ ಪರಿಹಾರ ಆಗ್ತಿದೆ, ಜನ ಏನಂತಾರೆ ನಿಮ್ಮ ಅಭಿಪ್ರಾಯದಲ್ಲಿ? ನಿಮ್ಗೆ ಏನನ್ಸುತ್ತೆ? ಫಸ್ಟ್ ಆಫ್ ಆಲ್ ಮೊದಲು ಮಂಡಲ ಪಂಚಾಯತ್ ಇರಲಿ, ಪಂಚಾಯತ್ ಫಸ್ಟ್ ಆದ ಸಮಯದಲ್ಲಿ ಕೂಡ ಆಗಲಿ, ಅವಾಗ ಏನಿದ್ರೆ ಅಧಿಕಾರ ನಮ್ಮ ಕೈಯಲ್ಲಿ ನಾವು ಡಿಸೈನ್ ಮಾಡ್ತೀವಿ, ಯಾವ ವರ್ಕ್ ಮಾಡಬೇಕು, ಯಾವುದು ಬೇಡ, ಯಾವ್ದು ಎಮರ್ಜೆನ್ಸಿ ಐತಿ, ಯಾವ್ದು ಎಮರ್ಜೆನ್ಸಿ ಇಲ್ಲ, ಈ ಥರ ನಾವೇ ತಯಾರು ಮಾಡಿಕೊಂಡು ಪ್ರಿವಿಷನ್ ನಾವೇ ತಯಾರು ಮಾಡಿಕೊಂಡು ಬೇಕಾದಂಥ ಕೆಲಸಗಳು ಮಾಡ್ತಿದ್ವಿ. ಆಮೇಲೆ ಅನುದಾನಗಳು ಕೂಡ ಹಂಗೆ ಬರ್ತಿದ್ವು ಅವಾಗ. ಈಗ ಏನಿಲ್ಲ, ಎಲ್ಲ ನಿಷ್ಕ್ರಿಯ ಮಾಡಿ ಒಂದೊಂದು ಎಲ್ಲಿ ಚುನಾವಣೆ ಆಗಿಲ್ಲ ಅದಕ್ಕೆ 15ನೇ ಹಣಕಾಸು ಆಗಲಿ 16ನೇ ಹಣಕಾಸಿನ ಆಗಲಿ ಅನುದಾನ ಬರಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಅನುದಾನ ಇಲ್ಲ. ಈಗ ಲಕ್ಷ್ಮಣರಾವ್ ಹೇಳಿದಾಗೆ ಸದಸ್ಯರಿದ್ದಂಥ ಸಂದರ್ಭದೊಳಗಡೆ ಸದಸ್ಯರು ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ, ಗ್ರಾಮ ಸಭೆ ಮಾಡಿ, ಜನರ ಸಮಸ್ಯೆ ಜನರ ಜೊತೆ ಓಡಾಡ್ತಾ ಇರೋರು, ಊರಲ್ಲೇ ಬದುಕಿರೋರು. ಹಾಗಾಗಿ ಅವರು ಸಮಸ್ಯೆಗಳಿಗೆ ತಕ್ಕನಾಗಿ ನಮ್ಗೆ ಬಂದ ಅನುದಾನದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಾವು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕೆ ಅವ್ರ ಮಾತಿಗೆ ಒಂದು ಪೂರಕವಾದ ಏನಂತಂದ್ರೆ ಒಂದು ದಾಖಲೆ ಇದೆ ನಮ್ಮ ಹತ್ರ. ವರ್ಲ್ಡ್ ಬ್ಯಾಂಕ್ನವರು ಈ ಕಳೆದ 2020ರಲ್ಲಿ ಚುನಾವಣೆ ಆಯಿತು, ಅಲ್ಲೂ ಒಂದು ವರ್ಷ ಕೋವಿಡ್ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ರು, ನಮ್ಗೆಲ್ಲರಿಗೂ ಗೊತ್ತು. ಆ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳಿದ್ರು 1 ವರ್ಷ. ಅದು ಮತ್ತೆ ಚುನಾವಣೆ ಆದ್ಮೇಲೆ 2 ವರ್ಷದ ಆಡಳಿತವನ್ನ ಕಂಪೇರ್ ಮಾಡಿ ಒಂದು ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಕೊಟ್ಟಿದೆ. ಅದ್ರ ಪ್ರಕಾರ ಯಾವಾಗ ಚುನಾಯಿತ ಪ್ರತಿನಿಧಿಗಳು ಆಡಳಿತದಲ್ಲಿದ್ರು ಅವಾಗ ಜನರ ಸಮಸ್ಯೆಗಳು ತುಂಬಾ ವ್ಯವಸ್ಥಿತವಾಗಿ ಪರಿಹಾರ ಆಗಿದ್ದಾವೆ. ಯಾವಾಗ ಆಡಳಿತಾಧಿಕಾರಿಗಳಿದ್ರು ಅವಾಗ ಜನರ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂತ ಒಂದು ಅಂಕಿಅಂಶಗಳ ಸಮೇತ ವರದಿನೂ ನಮ್ಮ ಮುಂದೆ ಇದೆ. ಈಗ ನಾನು ನಮ್ಮ ನಿಂಗಪ್ಪ ಆರ್ಯರವರು ಕೇಳಕ್ ಬರ್ತೀನಿ, ನೀವು ಮೆಂಬರ್ ಇದ್ರಿ, ಜೊತೆಗೆ ಪತ್ರಕರ್ತರು ಬೇರೆ ಇದ್ದೀರಿ ಅಲ್ವಾ? ನೀವು ನಿಮ್ 2 ಮಗಳಲ್ಲಿ ಜನರ ಸೇವೆನೂ ಮಾಡಿದ್ದೀರಿ, ಈ ಪತ್ರಕರ್ತರಾಗಿ ಸಮಾಜನ ನೋಡ್ತಾನೂ ಇದ್ದೀರಿ, ಮೇಲಿಂದ ಹೊರಗಡೆಯಿಂದ ನಿಂತು ಸಮಾಜದಲ್ಲಿ ಆಗ್ತಿರೋದು. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನುಭವಕ್ಕೆ ಏನ್ ಬಂದಿದೆ? ನೀವು ಮೆಂಬರ್ ಆಗಿದ್ದಾಗ, ಆಡಳಿತ ಮಂಡಳಿ ಇದ್ದಾಗ ಜನ ಸಮಸ್ಯೆಗಳು ಪರಿಹಾರ ಆಗ್ತಿತ್ತ? ಪಂಚಾಯತಿಯಲ್ಲಿ ಏನಪ್ಪಾ ಅಂದ್ರೆ ಜನಪ್ರತಿನಿಧಿಗಳು ಇದ್ದಾಗ ಜನರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಜನಪ್ರತಿನಿಧಿಗಳು ಇರ್ತಾ ಇದ್ರು, ಅವ್ರ ಸಮಸ್ಯೆಗಳು ಕೂಡ ಗೊತ್ತಾಗ್ತಾ ಇದ್ವು. ಅವಾಗ ಏನಪ್ಪಾ ಅಂದ್ರೆ ನಾವು ಊರಲ್ಲಿ, ಹಳ್ಳಿಯಲ್ಲಿ, ಓಣಿಯಲ್ಲಿ ಹೋಗೋ ಸಂದರ್ಭದಲ್ಲಿ ಈ ಸಮಸ್ಯೆ ಇದೆ, ಈ ಸಮಸ್ಯೆ ಅಂತ ಸಾರ್ವಜನಿಕರಿಗೆ ನಮಗೆ ಹೇಳ್ತಾ ಇದ್ರು. ನಾವು ಕೂಡ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಅನುದಾನವನ್ನ ಸರಿಯಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಇವತ್ತೇನಾಗ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಜನಪ್ರತಿನಿಧಿಗಳೇ ಇಲ್ಲ, ಇವತ್ತು ಆಡಳಿತ ಅಧಿಕಾರಿಗಳು ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಮತ್ತೆ ಆಡಳಿತದಲ್ಲಿರುವಂತಹ ಕಾರ್ಯವೃಂದವೂ ಕೂಡ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಜನರು ಎಲ್ಲಿ ಹೋಗ್ಬೇಕನ್ನಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಏನಪ್ಪಾ ಅಂದ್ರೆ ಬೇಗನೆ ಕೂಡ ಶೀಘ್ರವಾಗಿ ಏನಪ್ಪಾ ಅಂದ್ರೆ ಚುನಾವಣೆಯನ್ನ ಎದುರಿಸಲಿಕ್ಕೆ ಮುಂದಾಗಬೇಕು. ಅದೇ ರೀತಿಯಾಗಿ ಸ್ಥಳೀಯ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ ಅತ್ಯವಶ್ಯಕವಾಗಿ ಏನಪ್ಪಾ ಅಂದ್ರೆ ಸ್ಥಳೀಯ ಸರ್ಕಾರದ ಜನಪ್ರತಿನಿಧಿಗಳು ಮಾತ್ರ ಜನರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನೀವೆಲ್ಲರೂ ಕೂಡ ಗ್ರಾಮ ಸ್ವರಾಜ್ ಕರ್ನಾಟಕ ಅಭಿಯಾನದ ಮೂಲಕವಾಗಿ ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಜಾಗೃತಿಯನ್ನ ಶೀಘ್ರವೇ ನಮ್ಗೇನಪ್ಪ ಅಂದ್ರೆ ಸರ್ಕಾರ ಚುನಾವಣೆಯನ್ನ ಮಾಡ್ಬೇಕಂತಂದು ನಾವು ನೀವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಏನಂದ್ರೆ ಆಗ್ರಹವನ್ನ ಮಾಡೋದ್ರ ಮೂಲಕವಾಗಿ ಜನ ಜಾಗೃತಿಯನ್ನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸರಿ, ನೀವ್ ಹೇಳ್ತೀರಿ ನಾವು ಜನಜಾಗೃತಿ ಮಾಡಿಸ್ಬೇಕು ಅಂತ. ಅದ್ರ ಜೊತೆಗೆ ನಾವು ಇತ್ತೀಚೆಗೆ ನಾವು ತುಂಬಾ ಪತ್ರಿಕೆಗಳಲ್ಲಿರ್ಬೋದು, ನಾವು ಸದಸ್ಯರುಗಳಾಗಿ ಇದ್ದಾಗ ನಾವೊಂದು ಕಷ್ಟನ ಅನುಭವಿಸ್ತಾ ಇದೀವಿ. ಏನಂದ್ರೆ ಹಣಕಾಸಿನ ಕೊರತೆ. ಯಾಕಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಹಣಕಾಸಿನ ಮೂಲಗಳು ಯಾವುದು? ಬಹಳ ಮೊದಲನೇದು ನಮ್ಗೆ ಬರುವಂತದ್ದು ನಮ್ಮ ಆಸ್ತಿ ತೆರಿಗೆ. ಏನ್ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಾರೆ ಅದ್ರ ತೆರಿಗೆ ಸಂಗ್ರಹ ಮಾಡ್ತೀವಿ, ಅದು ಸ್ವಂತ ಸಂಪನ್ಮೂಲ ಅಂತೀವಿ. ಅಥವಾ ನಮ್ದು ಯಾವ್ದಾದ್ರು ಅಂಗಡಿಗೆ ಮಳಿಗೆಗಳು ಯಾವ್ದಾದ್ರೆ ಬಾಡಿಗೆ ಬರುವಂತದ್ದು, ಸಂತೆ ಸುಂಕ ಇರ್ಬೋದು, ಈ ತರ ಮಾಡ್ತಾರೆ. ಅದು ಬಿಟ್ರೆ ಗ್ರಾಮ ಪಂಚಾಯತಿಗಳು ಅಥವಾ ಸಂಪೂರ್ಣ
ಸಂಪೂರ್ಣವಾಗಿ ನಿರ್ಭರ ಆಗಿರೋದು ಕೇಂದ್ರ ಹಣಕಾಸು ಆಯೋಗದ ಅನುದಾನ ಮತ್ತು ರಾಜ್ಯ ಹಣಕಾಸು ಆಯೋಗದ ಅನುದಾನ. ಇವತ್ತು ರಾಜ್ಯ ಹಣಕಾಸು ಆಯೋಗದ ಅನುದಾನ ಅದು ಮೊದಲೇ ವಿತ್ ಕಂಡೀಷನ್ ಬರೋದ್ರಿಂದ ನಮಗೆ ಅದನ್ನ ಸಂಬಳಕ್ಕೆ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಗೆ ಖರ್ಚು ಮಾಡಬೇಕು ಅಂದ್ರೆ ಅದನ್ನೇನು ಜನರಿಗೆ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಿಗೋದಿಲ್ಲ. ನಮಗೆ ಸಿಕ್ತಿದ್ದೇ ಕೇಂದ್ರ ಹಣಕಾಸು ಆಯೋಗದ ಅನುದಾನ. ಆದ್ರೆ ಕೇಂದ್ರ ಹಣಕಾಸು 15ನೇ ಹಣಕಾಸು ಆಯೋಗ 14ನೇ ಹಣಕಾಸು ಆಯೋಗದಿಂದನೇ ಏನು 73ನೇ ತಿದ್ದುಪಡಿ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಚುನಾವಣೆ ಮಾಡಬೇಕು, ಎಲೆಕ್ಷನ್ ಕಮಿಷನ್ ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಫೈನಾನ್ಸ್ ಕಮಿಷನ್ ನ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಮೀಸಲಾತಿಯನ್ನ ಸರಿಯಾಗಿ ಕೊಡಬೇಕು. ಈ ತರದ ಏನು 73ನೇ ತಿದ್ದುಪಡಿಲಿ ಮಾಡಿದ್ರು ಅವನ್ನ ಜಾರಿಗೊಳಿಸಿದ್ರೆ ಮಾತ್ರ ನಿಮ್ಗೆ ಹಣ ಕೊಡೋದು ಅಂತ. ಅಂದ್ರೆ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಮಾಡಿದ್ರೆ ದುಡ್ಡು ಕೊಡೋದು ಅಂತ. ಹಂಗಾಗಿ ನಮ್ಗೆ ದುಡ್ಡು ಬರ್ತಾ ಇಲ್ಲ. ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಬರೋ ಹಣ ಬರ್ತಾ ಇಲ್ಲ, ಕಾರ್ಪೊರೇಷನ್ಗೆ ಬಂದಿರೋ ದುಡ್ಡು ಬರ್ತಾ ಇಲ್ಲ, ಎಲ್ಲೆಲ್ಲಿ ಪ್ರತಿನಿಧಿಗಳಿಗೆ ಬರ್ತಿಲ್ಲ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಇಲ್ಲ, 16ನೇ ಹಣಕಾಸಿನ ಆಯೋಗ ಹಣನೂ ಬರ್ತಿಲ್ಲ. ಅದಲ್ಲದೆ 15ನೇ ಹಣಕಾಸು ಆಯೋಗದ ಕೊನೆ ವರ್ಷದ 25-26ನೇ ಸಾಲಿನ ಅನುದಾನವು ರಾಜ್ಯ ಸರ್ಕಾರ ಅದನ್ನ ಹಂಚಿಕೆ ಮಾಡೋದ್ರಲ್ಲಿ ಕೇಂದ್ರದಿಂದ ಬಂದ ಹಣವನ್ನು ಹಂಚಿಕೆ ಮಾಡೋದ್ರಲ್ಲಿ ಏರ್ಪೇರ್ ಮಾಡಿದೆ, ಸರಿಯಾದ ಸಮಯಕ್ಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಆ ವರ್ಷದ ಅನುದಾನವು ನಮಗೆ ಬಂದಿಲ್ಲ. ಹಂಗಾಗಿ ಇಡೀ ಪಂಚಾಯತಿಗಳಂತೂ ಆರ್ಥಿಕ ಮುಗ್ಗಟ್ಟನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಎದುರಿಸ್ತಿದ್ದಾರೆ. ಒಬ್ಬಗೌಡ ಪಾಟೀಲ್ ನಿಮಗೆ ಗೊತ್ತಿದೆ, ನೀವು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಿರ್ತೀರಿ ವಿಷಯವಾಗಿ. ಪಂಚಾಯತಿಗಳಿಗೆ ಹಣ ಇಲ್ಲ, ಇವತ್ತು ಜನಪ್ರತಿನಿಧಿಗಳಿಲ್ಲ. ಸ್ಥಳೀಯ ಸರ್ಕಾರದವನ್ನ ನಡೆಸಲಿಕ್ಕೆ ಬೇಕಾಗಿ ಅಥವಾ ಸ್ಥಳೀಯ ಸಮಸ್ಯೆಗಳನ್ನ ಜನರಿಗೆ ಆಲಿಸಿ ಪರಿಹಾರ ಮಾಡಲಿಕ್ಕೆ, ಮತ್ತೆ ಆಡಳಿತಾಧಿಕಾರಿಗಳಿಗೆ ಅವ್ರದೇ ಇಲಾಖೆಯ ಜವಾಬ್ದಾರಿ ಜೊತೆಗೆ 4-5 ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಆಡಳಿತಾಧಿಕಾರಿ ಕಾನೂನಿನ ಪ್ರಕಾರ ಒಂದು ಗ್ರಾಮ ಪಂಚಾಯತಿ ನಡೆಸುವ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಅದು 4-5 ಪಂಚಾಯತಿ ಒಬ್ಬ ಮನುಷ್ಯ ಹಂಗಿರೋದು ಸಾಧ್ಯ ಇಲ್ಲ. ಹೀಗಾಗಿ ಇದು ಜನರ ಕಷ್ಟ ಏನು, ಜನರಿಗೆ ಇವತ್ತು ಗೋಳುಗಳೇನು, ನೀರಿನ, ಅದು ನೀವು ಉತ್ತರ ಕರ್ನಾಟಕದಿಂದ ಬರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಬಹಳ ಮುಖ್ಯವಾಗಿ ಆ ಭಾಗದಲ್ಲಿ ತುಂಬಾ ಕಾಡ್ತಿರೋದನ್ನ ನಾವು ಮಾಧ್ಯಮದಲ್ಲಿ ನೋಡ್ತೀವಿ. ನಿಮ್ಮ ಅನುಭವ ಏನು ಸರ್? ಈಗ ಸ್ಥಳೀಯವಾಗಿ ಮೂಲಭೂತ ಸಮಸ್ಯೆಗಳನ್ನು ಸದಸ್ಯರಿಲ್ಲದ ಕಾರಣ ಅಲ್ಲಿ ಸ್ಥಳೀಯವಾಗಿ ಮೂಲಭೂತ ಸಮಸ್ಯೆಗಳು ಹೆಚ್ಚಾಗಿ ತಿಳಿದಿರುತ್ತೆ. ಆಮೇಲೆ ಆಡಳಿತಾಧಿಕಾರಿಗಳು ಬಂದು ಅಲ್ಲಿ ಸಮಸ್ಯೆನ ಆಲಿಸಕ್ಕಾಗಲ್ಲ. ಯಾಕಂದ್ರೆ ನೀವು ಹೇಳಿದ ಹಾಗೆ ಈಗ ಅವರು ತಮ್ಮ ಹೆಡ್ ಕ್ವಾರ್ಟರ್ ಇದರಲ್ಲಿಂದ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಂದು ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವ್ರಿಗೆ ಜಸ್ಟ್ ಗ್ರಾಮೀಣ ಪ್ರದೇಶದ ಕೆಲವೊಂದು ಪ್ರಾಬ್ಲಮ್ಗಳು ಅವ್ರಿಗೆ ಗೊತ್ತಿರಲ್ಲ. ಪಿಡಿ ಅವರು ಅವ್ರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡಿ ಅವರವರು ಕಲಿತು ಅವ್ರು ಹೇಳಿದ್ದೇ ನಾ ಮಾಡ್ತೀನಿ ಅಂತೇಳಿ ಇವರು ಅಧಿಕಾರಿಗಳು ಹೇಳ್ತಾರೆ, ಆಡಳಿತ ಅಧಿಕಾರಿಗಳು. ಹೀಗಾಗಿ ನಮ್ಗೆ ಅಲ್ಲಿ ಬಾಡಿ ಇದ್ರೆ ಸದಸ್ಯರಿದ್ರನ್ನೇ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಹೆಚ್ಚಿನ ಒಂದು ಅನುಕೂಲ ಆಗ್ತದೆ. ಅದು ಈಗ ಸದ್ಯ ಸದಸ್ಯರಿಲ್ಲ. ಆದ ಕಾರಣ ಈಗ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನಂತಂದ್ರೆ, ತ್ವರಿತವಾಗಿ ಅತಿ ಶೀಘ್ರದಲ್ಲಿ ಚುನಾವಣೆ ಮಾಡಿ ನಮ್ಮ ಸದಸ್ಯರು ಚುನಾವಣೆ ಆದ ನಂತರ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು ಬಂದಾಗ ಒಂದು ಗ್ರಾಮೀಣ ಪ್ರದೇಶ ಉದ್ಧಾರಕ್ಕೆ ಇದೊಂದು ಒಳ್ಳೆಯ ಒಂದು ಅವಕಾಶ ಇದಾಗ್ತದ. ಆದ ಕಾರಣ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ ಅತಿ ಶೀಘ್ರದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬೇಕಂತ ಹೇಳಿ ನಾನು ಈಗ ನೋಡ್ತೇನೆ. ಬೊಮ್ಮಗೌಡ ಪಾಟೀಲ್ ನೀವು ಹೇಳಿದ್ದನ್ನ ನೋಡಿದ್ರೆ ಜನರ ಹತ್ರ ಜನಪ್ರತಿನಿಧಿಗಳು ಹತ್ರದಲ್ಲಿ ಇರಬೇಕು ಅಂತ. ಈಗ ನಾವು ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಯಾಕೆ ಹುಟ್ಟು ಬಂತು ಅಂತ ಇತಿಹಾಸ ನೋಡಿದ್ರೆ, ಸ್ಥಳೀಯವಾದ ಸಮಸ್ಯೆಗಳನ್ನ ಸ್ಥಳೀಯವಾದ ಜನರೇ ಅವ್ರ ಸಮಸ್ಯೆಗಳನ್ನ ಅವರೇ ಬಗೆಹರಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಇರಬೇಕು ಅಂತ. ಹಾಗಾಗಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಆಯ್ತು. ಈಗ ದಿನನಿತ್ಯದ ಕುಡಿಯೋ ನೀರು, ನೈರ್ಮಲ್ಯ, ಬೀದಿ ದೀಪ, ನನ್ನೂರಿನ ಶಾಲೆ, ನನ್ನೂರಿನ ಮಕ್ಕಳ ಅಂಗನವಾಡಿ, ನನ್ನೂರಿನ ನೇರವಾಗಿ ನನ್ನೂರಿಗೆ ಸೀಮಿತವಾದಂತಹ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನ ಬೆಂಗಳೂರಿಂದ ಕೂತು ದೆಹಲಿಯಲ್ಲಿ ಕೂತು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕಾಣಿಸೋದೇ ಇಲ್ಲ. ಈಗ ನೋಡಿ, ಜನಪ್ರತಿನಿಧಿಗಳಿಲ್ಲ. ಈ ಬಾಬುಗೌಡ ಪಾಟೀಲ್ ಮಾತಿನ ಪ್ರಕಾರ ಜನಪ್ರತಿನಿಧಿಗಳಿಲ್ಲ ಅಂದ್ರೆ ನನ್ನ ತಾಲೂಕ್ ಹೆಡ್ ಕ್ವಾರ್ಟರ್ ಇರೋ ಅಧಿಕಾರಿಗೆ ನನ್ನೂರಿನ ಸಮಸ್ಯೆ ಅರ್ಥ ಆಗಲ್ಲ, ಆಡಳಿತಾಧಿಕಾರಿಗೆ. ಇನ್ನು ಬೆಂಗಳೂರಿನಲ್ಲಿರೋರ್ಗು ಡೆಲ್ಲಿಲಿರೋರ್ಗು ಹಂಗ ಅರ್ಥ ಆಗ್ತದೆ. ಅದಕ್ಕೆ ಹಿರಿಯರು ಇಲ್ಲಿ ಜನರ ಕೈಗೆ ಅಧಿಕಾರ ಕೊಡಬೇಕು ಅಂತ. ಈಗ ಅಬ್ದುಲ್ ನಜೀರ್ ಸಾಹೇಬ್ ಅವ್ರ ಕನಸದೇ ಇತ್ತು, ಪವರ್ ಟು ದಿ ಪೀಪಲ್, ಜನರ ಕೈಗೆ ಅಧಿಕಾರ ಕೊಡಬೇಕು. ಇವೆಲ್ಲ ಉದ್ದೇಶದಿಂದ ಇವತ್ತು ಸ್ಥಳೀಯ ಸರ್ಕಾರಗಳು ರಚನೆ ಆಯಿತು. ಆದ್ರೆ ಇವತ್ತು ಎಲ್ಲ ಆಡಳಿತವನ್ನು ಶಾಸಕ ಕೇಂದ್ರಿತ ಮಾಡೋಕೆ ಹೋಗಿ ಇಡೀ ಎಲ್ಲ ಸಮಸ್ಯೆಗಳನ್ನು ನಾನೇ ಬಗೆಹರಿಸ್ತೀನಿ ಅಂತ ಹೇಳಿ ಒಂದು ವಿಶಾಲವಾದಂತಹ ಭಾರತದಂತ ದೇಶದ ಆಡಳಿತ ವ್ಯವಸ್ಥೆ ತನ್ನ ಮೂಲಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಇವತ್ತು ಕುಂಠಿತ ಆಗ್ತಿದೆ ಅಂತ ನನಗಾದ್ರೂ ನಿಮ್ಮೆಲ್ಲರ ಮಾತುಗಳಲ್ಲಿ ಅನಿಸುತ್ತೆ. ನಾನು ನಮ್ಮ ರೆಹಮತುಲ್ಲಾ ಅವ್ರನ್ನ ಕೇಳ್ತೀನಿ, ನಿಮ್ಮ ಅಭಿಪ್ರಾಯ ಹೇಗಿದೆ? ನೀವೇನು ಅದನ್ನ ನೋಡ್ತಿದ್ದೀರಿ ನಿಮ್ಮ ಭಾಗದಲ್ಲಿ, ಚಿತ್ರದುರ್ಗ ಈ ಭಾಗದಲ್ಲಿ? ನಮ್ಮ ಚಿತ್ರದುರ್ಗ ಭಾಗದಲ್ಲಿ ನಾವು ಯಾವಾಗಲೂ ದುರ್ಗದಲ್ಲೇ ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ತೀವಿ. DC ಆಫೀಸ್ ಆಗಿರ್ಬೋದು, ತಾಲೂಕ್ ಆಫೀಸಲ್ಲಿ ಆಗಿರ್ಬೋದು, ಈ ಏನು ಆಡಳಿತಾಧಿಕಾರಿಗಳು ಮತ್ತು ಈ PDOಗಳು ಯಾಗ ಅಧಿಕಾರ ನಿರ್ವಹಿಸೋದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ನಾನು ಹೋಗಿ ಒಂದು ಟೇಬಲ್ ಅಲ್ಲಿ ಕುಂತ್ರೆ ಪಾಪ ಪಂಚಾಯತಿದ ಬಂದು PDOಗಳು ಬಂದು ಅಧಿಕಾರಿಗಳ ಹತ್ರ ಈಗೇನು ಸಾಮಗ್ರಿ ಮೊತ್ತ ಬೇರೆ ರಿಲೀಸ್ ಆಯ್ತು,
ಅದನ್ನ ತಮ್ಮ ಕೊಡ್ಸಕ್ಕಾಗೆ ಅವ್ರನ್ನ ಪರ್ಮಿಷನ್ ತಗೊಳಕ್ಕಾಗೆ ಬಂದು ಅಲ್ದಾಡ್ತಿದ್ದಾರೆ. ಅಲ್ಲಿ ಪಂಚಾಯತಿಲಿ ಕೆಲಸ ಮಾಡೋದ್ ಬಿಟ್ಟು ಇವನೇನು ಆಡಳಿತಾಧಿಕಾರಿಗಳು ಎಲ್ಲಿದಾರೋ ಅಲ್ಲಿಗೆ ಬರ್ತಾ ಇದ್ದಾರೆ. ಅಂದ್ರೆ ಗ್ರಾಮ ಪಂಚಾಯತಿ ಕಚೇರಿನೇ ಆಡಳಿತಾಧಿಕಾರಿ ಕಚೇರಿ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಫೈಲ್ಗಳು ತಗೊಂಡು ಕಂಪ್ಯೂಟರ್ ಆಪರೇಟರ್ ಕರ್ಕೊಂಡು ಅವ್ರಿಗೆಲ್ಲ ತೋರಿಸಿ ಅಲ್ಲೇ ಮಾಡಿಸ್ತಾ ಇದಾರೆ. ನಾನು ಕಣ್ಣಾರೆ ನೋಡಿದ್ದೀನಿ ನಮ್ಮ ತಾಲೂಕ್ ಆಫೀಸಲ್ಲಿ. ಯಾಕಂದ್ರೆ ತಹಸೀಲ್ದಾರ್ 2 ಪಂಚಾಯತಿ ಆಡಳಿತಾಧಿಕಾರಿ, ತಹಸೀಲ್ದಾರ್ ಗ್ರೇಡ್ 2 ಅವರು 2 ಆಡಳಿತಾಧಿಕಾರಿ. ಅಲ್ಲಿ ನೋಡಿದ್ರೆ ನಮ್ಮ ತಾಲೂಕ್ ಆಫೀಸಲ್ಲಿ 6 ಪಂಚಾಯತಿ ಶಿಫ್ಟ್ ಆಗಿದಾವ ಅಂತ ನನ್ನ ಅನಿಸಿಕೆ. ಅದೊಂದು ಹೇಳ್ಬೋದು ನೋಡ್ರಿ, ಈ ತರ ನಡೀತಾ ಇದೆ. ಅಂದ್ರೆ ಇಡೀ ಆಡಳಿತ ಇವತ್ತು ನಮ್ಮೂರಿನ ಆಡಳಿತ ಎಲ್ಲೆಲ್ಲಿ ಓಡಾಡ್ತಿದೆ ಅಂತ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನೋಡಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಾವು ಗ್ರಾಮ ಪಂಚಾಯತಿಗಳ ಬಗ್ಗೆ ಮಾತಾಡಿದ್ವಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ 6 ವರ್ಷ ಆಗುತ್ತೆ. ಅವನ್ನ ಜಿಲ್ಲಾ ಸರ್ಕಾರ ಅಂತ ಕರಿತಿದ್ವಿ. ಯಾಕಂದ್ರೆ ಜಿಲ್ಲಾ ಸರ್ಕಾರ ಅದು. ಇವರಂತೂ ನಮ್ಮ ರಾಮಕೃಷ್ಣ ಹೆಗಡೆ ಅವರಂತೂ ಅವತ್ತಿನ ಜಿಲ್ಲಾ ಪರಿಷತ್ ಅಧ್ಯಕ್ಷಗಳನ್ನ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಅಂತಾನೆ ಕರೀತಿದ್ರು, ಅಧ್ಯಕ್ಷರು ಅಂತ ಕರಿತಿರ್ಲಿಲ್ಲ. ಅದ್ರ ಉದ್ದೇಶವೇ ಆಯಾ ಹಂತದ ಸಮಸ್ಯೆಗಳನ್ನ ಆಯಾ ಹಂತದಲ್ಲಿ ಬಗೆಹರಿಸಬೇಕು ಅಂತ. ಅದಕ್ಕೆ ಪ್ರಿನ್ಸಿಪಲ್ ಆಫ್ ಸಬ್ಸಿಡಿಯಾರಿಟಿ ಅಂತ ಕರಿತೀವಿ. ಯಾವ ಸಮಸ್ಯೆಯನ್ನ, ಯಾವ ಅಭಿವೃದ್ಧಿಯನ್ನ, ಯಾವ ತೀರ್ಮಾನವನ್ನ ಯಾವ ಹಂತದಲ್ಲಿ ಬಹಳ ಸಮರ್ಪಕವಾಗಿ ತೆಗೆದುಕೊಳ್ಬಹುದು ಆ ಹಂತದ ಒಂದು ಸರ್ಕಾರಕ್ಕೆ ಅದರ ಜವಾಬ್ದಾರಿ ಕೊಡಬೇಕು. ಉದಾಹರಣೆ, ಕುಡಿಯೋ ನೀರು. ನಮ್ಮೂರಿನ ಮನೆ ಮುಂದಿನ ನಲ್ಲಿ ರಿಪೇರಿನ ಬೆಂಗಳೂರಲ್ಲಿ ಕೂತ್ಕೊಂಡು ಗ್ರಾಮೀಣಾಭಿವೃದ್ಧಿ ಸಚಿವರು ರಿಪೇರಿ ಮಾಡ್ಸಕ್ ಸಾಧ್ಯ ಆಗದೇ ಇಲ್ಲ. ಅದು ನಮ್ಮೂರಾಗೆ ಇರಬೇಕು. ಆ ಕಾರಣಕ್ಕೇನೆ ಈ ತತ್ವದ ಮೇಲೆ ಎಲ್ಲ ಹಂತದಲ್ಲಿ ಆಯಾ ಹಂತದ ಸಮಸ್ಯೆಗಳು ಆಯಾ ಹಂತದಲ್ಲಿ ಪರಿಹಾರ ಆಗಲಿ. ಜನರು ನೇರವಾಗಿ, ಪ್ರಜಾಪ್ರಭುತ್ವ ಅಂದ್ರೆ ಏನು? ನಮ್ಮನ್ನ ನಾವು ಆಳ್ಕೊಳ್ಳೋದು ಅಂತ. ಅಂದ್ರೆ ಜನರು ನೇರವಾಗಿ ತಮ್ಮ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ, ಅವ್ರ ಯೋಜನೆ ರೂಪಿಸೋದ್ರಲ್ಲಿ, ಅನುಷ್ಠಾನ ಮಾಡೋದ್ರಲ್ಲಿ ಭಾಗವಹಿಸಲಿನ ಕಾರಣಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆನ ಅಥವಾ ಸ್ಥಳೀಯ ಸರ್ಕಾರಗಳನ್ನ ಇಲ್ಲಿ, ಅವು ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳಲ್ಲ. ಈ ಲೋಕಲ್ ಬಾಡೀಸ್ ಅಂತ ಬಳಸ್ತಾರೆ ನಮ್ಮವರು, ಇಂಗ್ಲಿಷ್ನವ್ರು ಬಳಸ್ದಂಗೆ ಬ್ರಿಟಿಷ್ ಕಾಲದಲ್ಲಿ. ನಮ್ಮ ದೇ ಆರ್ ದಿ ಲೋಕಲ್ ಗೌರ್ಮೆಂಟ್ಸ್. ಹೇಗೆ ರಾಜ್ಯ ಸರ್ಕಾರವೋ, ಹೇಗೆ ಕೇಂದ್ರ ಸರ್ಕಾರವೋ, ಹಾಗೆ ಜಿಲ್ಲಾ ಪಂಚಾಯತಿ ಜಿಲ್ಲಾ ಸರ್ಕಾರ, ತಾಲೂಕ್ ಪಂಚಾಯತಿ ತಾಲೂಕ್ ಸರ್ಕಾರ, ಗ್ರಾಮ ಪಂಚಾಯತಿ ಗ್ರಾಮ ಸರ್ಕಾರ. ಅವುಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ, ತನ್ಮೂಲಕ ಜನರ ಕೈಗೆ ಅಧಿಕಾರ ಉಳಿಸಿ ಜನರು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಚುನಾವಣೆಯನ್ನ ತಕ್ಷಣ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನ ರಾಜ್ಯ ಚುನಾವಣಾ ಆಯೋಗ ಕೊಡಬೇಕು. ರಾಜ್ಯ ಚುನಾವಣಾ ಆಯೋಗವೇ ಚುನಾವಣೆ ಮಾಡಲಿಕ್ಕೆ ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿನ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದು ಪ್ರಜಾಪ್ರಭುತ್ವದ ವಿರೋಧಿಯಾದ ನಡೆ. ತಕ್ಷಣವೇ ರಾಜ್ಯ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬಹುದು ಅಂತ ನಾವೆಲ್ಲ ಒಕ್ಕಲಿನಿಂದ ಈ ಚರ್ಚೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಬಹುದಲ್ವಾ? ನಾವೆಲ್ಲರೂ ಸೇರಿ ರಾಜ್ಯ ಸರ್ಕಾರವನ್ನ ಚುನಾವಣೆ ನಡೆಸಿ ಅಂತ ಹೇಳಿ ಒಂದು ಒತ್ತಾಯನ ನಾವೆಲ್ಲ ಮಾಡೋದ್ರ ಮೂಲಕ ಈ ಒಂದು ಚರ್ಚೆನಲ್ಲಿಗೆ ಮುಗಿಸೋಣ. ನಮಸ್ಕಾರ.